ಇಲ್ಲಿ ದಂಪತಿ ಕಳ್ಳತನ. ಇಲ್ಲಿನೊಂದು ಕತೆ ಇದೆ ನೋಡಿ. ಏನ್ರಿ ಸಮಾಜದಲ್ಲಿ ಏನೇನು ಆಗ್ತಾ ಇದೆ, ಯಾವ್ಯಾವ ಹಂತಕ್ಕೆ ಹೋಗ್ತಾ ಇದೆ, ಅರ್ಥನೇ ಆಗೋದಿಲ್ಲಪ್ಪ. ಈ ಕಥೆಯನ್ನು ನೋಡ್ಬೇಕು ನೀವು. ಕತೆ ಏನ ಅಂತಂದರೆ, ಎರಡನೇ ಪತ್ನಿ ಬಿಡು ಅಂತ ರೌಡಿ ಶೀಟರ್ ಕಣ್ಣಿಗೆ ಕುರುಪಾಕಿ ಕೈ ಮುರಿದಿದ್ದಾಳೆ ಮೊದಲ ಪತ್ನಿ. ಪೊಲೀಸರಂದ್ರೂ ಕೂಡ ಭಯ ಪಡದ ವ್ಯಕ್ತಿ ಹೆಂಡತಿನ ಕಂಡ್ರೆ ಭಯ ಬೀಳ್ತಾನಂತೆ. ಕೇಸ್ಗಳ ಟೈಮ್ನಲ್ಲಿ ಪೊಲೀಸರ ಕೈಗೆ ಸಿಗದ ರೌಡಿ ಶೀಟರ್ ಇವನು. ಇದೀಗ ಮೊದಲ ಪತ್ನಿಯಿಂದ ಗುದ್ದು ತಿಂದಂಥ ರೌಡಿ ಶೀಟರ್ ಅಸ್ಗರ್. ಜೆಜೆನಗರ ಠಾಣೆಗೆ ರೌಡಿ ಶೀಟರ್ ಸೈಯದ್ ಅಸ್ಗರ್ ಈಗ ದೂರು ಕೊಟ್ಟಿರೋದು. ಇತ್ತೀಚೆಗಷ್ಟೇ ಜೈಲಿನಿಂದ ರಿಲೀಸ್ ಆಗಿದ್ದಂತೆ ಇವನು ಸೈಯದ್ ಅಸ್ಗರು. ಮೊದಲ ಪತ್ನಿಯ ವಿರುದ್ಧ ಹಲ್ಲೆ ಆರೋಪಿಸಿ ದೂರನ್ನ ಕೊಟ್ಟಿದ್ದಾನೆ. ಇನ್ನೇನು ಮಾಡ್ತಾಳವಳು ಪಾಪ. ಎರಡನೇ ಪತ್ನಿ ಜೊತೆಗೆ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾನಂತೆ ರೌಡಿ ಶೀಟರ್. ಅದಕ್ಕೆ ಒಂದು ಹೆಂಡ್ತಿ ಸಾಕಪ್ಪ. ನಿಮಗೆಲ್ಲ ಎರಡು ಹೆಂಡ್ತಿ ಮೂರು ಹೆಂಡ್ತಿಯನ್ನು ಇಟ್ಬಿಟ್ರೆ ಹಿಂಗೆ ಆಗುತ್ತೆ. ಒಬ್ಬಳನ್ನೇ ಕರೆಕ್ಟಾಗಿ ನೋಡ್ಕೊಳಕ್ಕಾಗಲ್ಲ ನಿಮ್ಮ ಯೋಗ್ಯತೆಗೆ. ಎರಡನೇ ಹೆಂಡ್ತಿ ಬೇರೆ ಅಂತೆ. ಅದಕ್ಕೆ ಜಗಳ ಮಾಡೋಕ್ಕೆ ಬಂದರೆ ಅವಳ ಮೇಲೆ ಕೇಸ್ ಹಾಕೋದು. ಏನು ನಡೆಯುತ್ತೋ ಸಮಾಜದಲ್ಲಿ. ನನ್ನ ಚಿಕ್ಕ ವೈಫು ಅವ್ರ ದೊಡ್ಡ ವೈಫು ಎಲ್ಲೋ ಬರ್ತಾಳೆ, ಮಚ್ಚು ತಗೊಂಡು ವಿಡಿಯೋ ಮಾಡೋದು, ಹೆದರಿಕೆ ಹಾಕೋದು. ಎಲ್ಲಿ ಹೋಯ್ತೀರ ಹೋಗಿ, DCP ACP ಎಲ್ಲಿ ಹೋಯ್ತೀರ ಹೋಗಿ, ಏನು ನನ್ನ ಬಿಡ್ಬೇಕಂತ ನಮ್ಮ ಯಜಮಾನ್ರು ಈ ಮಗುನ ಹೊಡಿಯೋಕೆ ಬಂದಿದ್ಲು ಒಂದ್ಸತಿ. ನಮ್ಮ ತಾಯಿಗೂ ನಮ್ಮ ಗಂಡನ ಹೊಡೆದಿದ್ದಾರೆ. ಮನೆ ಎಲ್ಲ ಓಪನ್ ಆಗಿದೆ. ನಮ್ಮ ಗಂಡನಿಗೆ ದೊಡ್ಡನೇ ಹೆಂಡತಿ ಹೊಡೆದಿರೋದು. ನಮ್ಮ ಯಜಮಾನ್ರಿಗೆ ಇಬ್ಬರು ಹೆಂಡತಿ. ನನ್ನ ಚಿಕ್ಕ ವೈಫು ಅವ್ರ ದೊಡ್ಡ ವೈಫು ಅವ್ರ ಮನೆಗೆ ಕರ್ಸ್ಬಿಟ್ಟು 8 ದಿವಸ ನನ್ನ ಮನೇಲಿದ್ರು. ಅವ್ರ ಮನೆಗೆ ಕರ್ಸ್ಬಿಟ್ಟು ಈ ಥರ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟಿರೋ. ತಿರ್ಗಾ ಫೋನ್ ಮಾಡಿಲ್ಲ. ಫೋನ್ ಮಾಡಿಬಿಟ್ಟು ಹೆದರಿಕೆ ಆಗ್ತಾವಳು. ಎಲ್ಲಿ ಹೋಯ್ತೀಯಾ ಹೋಗು, ಏನು ಮಾಡ್ತೀಯಾ ಹೋಗು, DCPಗೆ ಹೋಗ್ತೀಯಾ ACPಗೆ ಹೋಗ್ತೀಯಾ ಹೋಗಿ ಕಂಪ್ಲೇಂಟ್ ಕೊಡು, ನಮ್ಗೆ ಭಯ ಇಲ್ಲ, ನನ್ನ ಬಿಡ್ಬೇಕಂತ. ಇಲ್ಲ ಅಂದರೆ ನನಗೆ ಮರ್ಡರ್ ಮಾಡ್ತೀನಿ, ನಮ್ಮ 4 ಜನಗೂ ಮರ್ಡರ್ ಮಾಡ್ತೀನಿ ಅಂತ ಹೇಳ್ತಾವ್ರು ನಮ್ಮ ತಾಯಿಗೆ. ಇವರು 3 ದಿವಸದಿಂದ ನಾವು 4 ದಿವಸದಿಂದ ಬರ್ತಿದ್ದೀವಿ, ಇವಾಗ ಬನ್ನಿ ಅವಾಗ ಬನ್ನಿ ಅಂತ ಕಳಿಸ್ತಾ ಇದ್ದಾರೆ. ಎಲ್ಲೋದ್ರೂ ಇದೇ ನಮಗೆ ಹಿಂಸೆ. ಕಾಟನ್ಪೇಟೆ ಸ್ಟೇಷನಲ್ಲೂ FIR ಆಗಿದೆ ಅವಳ ಮೇಲೆ. ಎಲ್ಲೋದ್ರೂ ಈ ಥರ ಮಾಡ್ತಾ ಇದ್ದಾಳೆ ಅವಳು ನಮಗೆ. ಅಲ್ಲ, ಇದಕ್ಕೆ ಯಾಕೆ ಭಾರತದ ಕಾನೂನುಗಳು ಬೇಕು? ಅವ್ರದ್ದೇ ಕಾನೂನು ಇಲ್ವಾ? ಆ ಕಾನೂನಿನ ಪ್ರಕಾರನೇ ತಗೊಳ್ಳಪ್ಪ. ಉಳಿದಿದ್ದಕ್ಕೆಲ್ಲ ತಲಾಕ್ ಅನ್ನೋದಕ್ಕೆಲ್ಲ ಅವ್ರವ್ರದ್ದೇ ಕಾನೂನುಗಳಿದೆ. ಶರಿಯಾ ಕಾನೂನು ಎಲ್ಲೋಯ್ತು? ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಡಬೇಕು? ಶರಿಯಾ ಪ್ರಕಾರ ಏನು ಮಾಡಬೇಕು? ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ಏನು ಕತೆ ಇವ್ರದ್ದು? ಅರುಣ್, JJR ನಗರದ ರೌಡಿ ಶೀಟರ್ ಆಗಿರುವಂಥ ಸೈಯದ್ ಅಸ್ಗರ್ಗೆ ತನ್ನ ಪತ್ನಿ ಮುಖಾಮುಖಿ ಹೊಡೆದು ಆಸ್ಪತ್ರೆಗೆ ಸೇರಿಸಿರುವಂಥ ಘಟನೆ ನಡೆದಿರುವಂಥದ್ದು. ಈತನಿಗೆ 2 ಪತ್ನಿಯರು, ಮೊದಲ ಪತ್ನಿ ಮತ್ತು ಇಬ್ಬರು ಪತ್ನಿ ಇರುವಂಥ ಕಾರಣಕ್ಕಾಗಿ ಆಗಾಗ ಮೊದಲ ಪತ್ನಿ ಹತ್ರ ಒಂದಷ್ಟು ದಿನ ಇದ್ದರೆ ಎರಡನೇ ಪತ್ನಿ ಹತ್ರ ಒಂದಷ್ಟು ದಿನ ಇರುವಂಥ ಕೆಲಸವನ್ನು ಮಾಡ್ಕೊಂಡಿರ್ತಾನೆ. ಈತನ ಕಾಯಕವೇ ಡ್ರಗ್ಸ್ ಪೆಡ್ಲಿಂಗ್ ಮಾಡುವಂಥ ಕೆಲಸ. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಡ್ರಗ್ಸನ್ನು ಸಾಗಾಟ ಮಾಡಲಿಕ್ಕೆ ಹೋದಂಥ ಅಸ್ಗರ್ ಅವರು ಅಲ್ಲಿ ಉತ್ತರ ಪ್ರದೇಶ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದು. ಅದಾದ ಬಳಿಕ 6 ತಿಂಗಳು ಜೈಲಲ್ಲಿದ್ದು ಬಂದ ನಂತರ ಆ ಸಂದರ್ಭದಲ್ಲಿ ಡ್ರಗ್ಸ್ ವಿಚಾರದಲ್ಲಿ ಇಟ್ಕೊಂಡು ಬಹಳಷ್ಟು ದುಡ್ಡನ್ನು ಅಸ್ಗರ್ ತಂದಿರ್ತಾನೆ ಅನ್ನುವಂಥ ಒಂದೇ ಒಂದು ಮಾಹಿತಿ ಮೊದಲ ಪತ್ನಿಗೆ ಬಿದ್ದಿರುತ್ತೆ. ಹಾಗಾಗಿ ಎರಡನೇ ಪತ್ನಿ ಹತ್ರ ಇರುವಂಥ ಈ ಆರೋಪಿ ಅಸ್ಗರ್ ಇರ್ತಾನೆ, ಈತನಿಗೆ ಬಂದು ಮೊದಲನ ಪತ್ನಿ ಹೊಡೆದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಇಟ್ಕೊಂಡು ಆತ ಎರಡನೇ ಪತ್ನಿಯನ್ನು ಕರೆದುಕೊಂಡು ಬಂದು JJR ನಗರದಲ್ಲಿ ದೂರನ್ನು ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದ. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಇಬ್ಬರಿಗೂ ಕರೆದು ಮಾತನಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅವನು ಯಾವ ಸೀಮೆಯ ರೌಡಿ ಶೀಟರ್ ರೀ ಅವನು? ಒಳ್ಳೆ ಮಜಾ ಇದೆಯಪ್ಪ. ಮೊದಲೇ ಹೆಂಡ್ತಿ ಬಂದು ಚಾಕು ತೊಗೊಂಡು ಕಣ್ಣಿಗೆ ಚೂಸ್ತಾಳೆ, ಕೈ ಮುರಿದು ಹೋಗ್ತಾಳೆ ಅಂತಂದರೆ ಅವ್ನು ರೌಡಿ ಶೀಟ್ರಾ? ಪೊಲೀಸರು ಅವ್ನು ರೌಡಿ ಶೀಟರ್ ಅಂತ ಮಾಡಿದ್ದೇ ತಪ್ಪು. ಅವನು ಹೊರಗಡೆಗೆ ಹೆಂಗಿರ್ತಾನೆ, ಒಳಗಡೆಗೆ ಹೆಂಗಿರ್ತಾನೆ? ಏನಕ್ಕೆ ರೌಡಿ ಶೀಟರ್ ಆಗಿದ್ದವನು? ಅಯ್ಯೋ ಕಾಮಿಡಿಯಪ್ಪ ಅವನು.